ಮೇಲೆ ಕ್ರಮ ತೆಗೆದುಕೊಳ್ಳುವಂತ ತಾಕತ್ತು ಇವರ ಹತ್ರ ಇಲ್ಲ. ಸರ್ಕಾರದಲ್ಲಿ ಒಂದು ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿ ಭಾಷಣ ಮಾಡ್ತಾರೆ. ನೋಡಿ, BJP ಅವರಿಗೆ ಇವಾಗ ಕೆಲಸ ಇಲ್ಲ. ಅವರು ನಮಗೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋದು ಅನ್ಯಾಯದ ಬಗ್ಗೆ ಮಾತಾಡಿದ್ರ, ತೆರಿಗೆ ಬಗ್ಗೆ ಮಾತಾಡಿದ್ರ, ರೈತರಿಗೆ ಏನು ಅನ್ಯಾಯ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾರ? ಅವರಿಗೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ, ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ RSSನ ಮನವೊಲೈಕೆಗೆ ಇವತ್ತು ಅವ್ರು ಮಾಡ್ತಾ ಇರೋದು. ಈಗ ಹಿಂದೆ ನಿಮ್ಗೆ ನೆನಪಿದ್ರೆ ಇದೇ ಏನು ಈ ಕರಾವಳಿ ಲ್ಯಾಬೊರೇಟ್ರಿಗಳನ್ನು ಇವರು ಎಲ್ಲ ಕಡೆ ಎಸ್ಟಾಬ್ಲಿಷ್ ಮಾಡಬೇಕಂತ ಹೊರಟಿದ್ದಾರೆ, ಪ್ರಯೋಗಾಲಯ ಎಲ್ಲ ಕಡೆ. ಕರಿಗೌಡ ನಂಜೇಗೌಡ ನೆನಪಿದೆಯಾ ತಮಗೆ? ಹೋದ ಬಾರಿ ಏನು ಈ ಬಾವುಟದ ಬಗ್ಗೆ ನೆನಪಿದೆಯಾ ತಮಗೆ? ಇವ್ರದ್ದು ಕೆಲಸನೇ ಇದು. ಇನ್ನು ತನಿಖೆ ನಡೀತಾ ಇದೆ, 20-30 ಜನಕ್ಕೆ ನಾವು ಬಂಧನ ಮಾಡಿದ್ದೀವಿ. ಇನ್ನೇನು ಬೇಕಂತ ಇವರಿಗೆ? ಶಾಂತಿ ಸಭೆಗೂ ಕೂಡ ಬಂದಿಲ್ಲ ಇವರು. ಸ್ವಲ್ಪನ ನಾಚಿಕೆ ಇದೆಯಾ ಇವರಿಗೆ? ಇವರು ಏನೋ ಭಾಳ ದೊಡ್ಡ ದೇಶ ಪ್ರೇಮಿ ಅಂತಾರಲ್ಲ, ಯಾಕಪ್ಪ ಇಂಡಿಯಾ ಈಗ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆದಮೇಲೆ ಇವರು ಯಾಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ತಾ ಇದ್ದಾರೆ? ಏನಾದರೂ ಅದಕ್ಕೆ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಸಮಾಧಾನದ ಉತ್ತರ ಸಿಗ್ತಾ ನಮ್ಗೆ ಎಲ್ಲಿಗಾನ? ಅದ್ರ ಬಗ್ಗೆ ಯಾಕೆ ಕೋರ್ಟಿಗೆ ಹೋಗಲ್ಲ ಇವರು? ಅದರಿಂದ ನಮ್ಮ ದೇಶದವರಿಗೆ ಧಕ್ಕೆ ಆಗ್ತಾ ಇಲ್ವಾ? ಯಾವುದೋ ಕೆಲ್ಸಕ್ಕೆ ಬರಲಾರ್ದಕ್ಕೆ ಕೋರ್ಟಿಗೆ ಹೋಗೋದು, ಯಾವುದೋ ಒಂದು ಕೆಲ್ಸಕ್ಕೆ ಬರಲಾರ್ದಕ್ಕೆ ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ. ಏನಾಯ್ತು ರೀ, ಹೋದ ಬಾರಿನೂ ಮಾಡಿದ್ರಲ್ಲ ಗಲಾಟೆ. ಮಂಡ್ಯ ಚಲೋ ಮಾಡಿದ್ರು, ಮದ್ದೂರು ಚಲೋ ಮಾಡಿದ್ರು, ಏನಾಯಿತು? ಮೊನ್ನೆ ಧರ್ಮಸ್ಥಳಕ್ಕೆ ಹೋದ್ರು, ಧರ್ಮಸ್ಥಳ ಚಲೋ ಮಾಡಿದ್ರು. ಯಾರು ಪರವಾಗಿ ಮಾಡಿದ್ದು ಧರ್ಮಸ್ಥಳ ಚಲೋ? ಧರ್ಮಾಧಿಕಾರಿಗಳ ಪರವಾಗಿ ಮಾಡಿದ್ರು. ಸೌಜನ್ಯ ಮನೆಗೆ ಹೋಗಿದ್ರಲ್ಲ, ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ, ಅದು ಯಾರು ಪರವಾಗಿ ಹೋಗಿದ್ರು? ಎಡದೋಣಿನಲ್ಲೂ ಇಡುತ್ತಾರೆ ಕಾಲು ಇವರು. ಇವ್ರದ್ದು ಕೆಲಸನೇ ಇಷ್ಟು ಇವ್ರೆ. ಆಮೇಲೆ ಯಾರ್ಯಾರು ಇವತ್ತು ನಮ್ಗೆ ಹೇಳ್ತಾ ಇರೋದು ನೀತಿ ಪಾಠ? ಯಾರು ಬೋಗಸ್ ಸ್ಟ್ಯಾಚ್ಯೂ ಕಟ್ಟಿದವರ, ಪರಶುರಾಮ್ ಸ್ಟ್ಯಾಚ್ಯೂ ಕಟ್ಟಿದವರು, ಅವ್ರು ನಮ್ಗೆ ನೀತಿ ಪಾಠ ಹೇಳ್ತಾ ಇದ್ದಾರೆ ಇವತ್ತು. 21 ಅರೆಸ್ಟ್ ಮಾಡಿರೋರೇನು ಅಮಾಯಕರೇನ್ರಿ? ತನಿಖೆ ಮಾಡ್ತಾ ಇದೀವಲ್ಲ. ಸರ್ಕಾರ ಬಗ್ಗೆ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಆಗಲಿ, ಗ್ಯಾರಂಟಿಗಳ ಬಗ್ಗೆ ಮಾಡಲಿ, ಅದಕ್ಕೇನಂತೆ? ಅವ್ರಿಗೆ ಅಲ್ಲೇ ಅಲ್ವಾ ರಿಪೋರ್ಟ್ ಮಾಡೋದು? ಇನ್ನೆಲ್ಲಿ? ಇದೆಲ್ಲ ಕೇಂದ್ರದಿಂದಾನೇ ಆಗ್ತಾ ಇರೋದಲ್ಲ. ಈಗ ಅಲ್ಲಿಗೆ ಹೋಗಿಲ್ಲ ಅಂದರೆ ಇನ್ನೆಲ್ಲ ಹೋಗ್ತಾರೆ? ಇಲ್ಲಿ ಶಾಂತಿ ಸಭೆ ಬನ್ನಿ ಅಂದರೆ ಬರೋದಿಲ್ಲ. ಏನು ಇಂಟೆನ್ಷನ್ ಇವ್ರದ್ದು? ಸರ್ಕಾರ ಒಂದು ಶಾಂತಿ ಸಭೆ ಕರೆದ್ರೆ ಯಾಕ್ರಿ ಬರೋದಿಲ್ಲ ಇವರು? ಅಲ್ಲಿ ಹೋಗಿ ಏನು ಮಾಡೋದಿದೆ ಅಮಿತ್ ಶಾ ಅವ್ರ ಹತ್ರ? ಅಮಿತ್ ಶಾ ಅವರೇ ಲೆಟರ್ ಕಳಿಸಿದ್ದಾರೆ ತಮ್ಮ ಮಾಹಿತಿಗೋಸ್ಕರ. ಹೋದ ವರ್ಷ ನಮಗೆ ದಯವಿಟ್ಟು ಯಾವುದು ಕೇಸ್ಗಳು ಕೊಡಬೇಡಿ CBIಗೆ, ನಮ್ಮಲ್ಲಿ ಏನೋ ಸಿಬ್ಬಂದಿಗಳ ಕೊರತೆ ಇದೆ, ನೀವೇನಾದರೂ ಕೇಸ್ಗಳು ಕೊಟ್ಟರೆ ಸಿಬ್ಬಂದಿಗಳು ನೀವೇ ಕೊಡಬೇಕು, ಗಾಡಿ ನೀವು ಕೊಡಬೇಕು, ಕಚೇರಿ ನೀವು ಕೊಡಬೇಕು, ಅದ್ರ ಖರ್ಚು ವೆಚ್ಚ ನೀವೇ ಕೊಡಬೇಕು ಅಂದ್ಬಿಟ್ಟು ಪತ್ರ ಇದೆ ರಜನೀಶ್ ಗೋಯಲ್ ಅವರಿಗೆ, ಹಿಂದಿನ ಚೀಫ್ ಸೆಕ್ರೆಟರಿ ಬರೆದಿರೋದು. ಮಾತಾಡಿದ್ರೆ CBI ಕೊಡಿ, NIA ಕೊಡಿ. ಮಾತಾಡಿದ್ರೆ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂತ. ಏನಿದು? ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರಬೇಕಂದ್ರೆ ಎಲ್ಲಿಂದ ಬರ್ತಾರೆ ರೀ? ಏರ್ ಡ್ರಾಪ್ ಆಗ್ತಾರಾ? ಗಡಿ ಕಾಯೋದು ಜವಾಬ್ದಾರಿ ಯಾರ್ದು? ಪರಮೇಶ್ವರ್ ಸಾಹೇಬ್ರದ? ಎಲ್ಲ BJP ರೂಲ್ಡ್ ಸ್ಟೇಟ್ಸಿಂದ ಬರ್ತಾ ಇದ್ದಾರಲ್ಲ. UP, ಮಧ್ಯಪ್ರದೇಶ, ನಿಮ್ಮ ಆಂಧ್ರ, ಅದಾದಮೇಲೆ ತಾನೇ ಕರ್ನಾಟಕ ಬರೋದು. ನಿಮ್ಮ ಕೋಸ್ಟ್ ಲೈನನ್ನು ಗಾರ್ಡ್ ಮಾಡೋ ಜವಾಬ್ದಾರಿ ಯಾರ್ದು? ಅದನ್ನು ಪರಮೇಶ್ವರ್ ಸಾಹೇಬ್ರದ? ಏನು ಇವರು ತಲೆ ಎಲ್ಲ ಬುಡ ಇಲ್ಲ ಮಾತಾಡೋಕ್ಕೆ. ಸ್ವಲ್ಪ ಲಾಜಿಕಲ್ ಆಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು. ಹೋಗಿ ಅಮಿತ್ ಶಾ ಅವ್ರಿಗೆ ಭೇಟಿ ಆದರೆ ಆಗ್ತಾರೆ. ನಾಳೆ ಈ ಆಶ್ಚರ್ಯ, ನನಗೇನು ಆಶ್ಚರ್ಯ ಇಲ್ಲ. ಇವತ್ತು ಅಮಿತ್ ಶಾ ಹತ್ರ ಹೋಗಿದ್ದಾರೆ, ನಾಳೆ ಮೋಹನ್ ಭಾಗವತ್ ಅವ್ರ ಹತ್ರನೂ ಹೋಗ್ತಾರೆ. ಏನು ಅದರಲ್ಲಿ ಏನು ಆಶ್ಚರ್ಯ ಪಡೋದಿಲ್ಲ. ಎಲ್ಲ ಹೋಗಿ ಅಳಬೇಕಲ್ಲ. ಅವರಿಂದ ಏನು ಸರ್ಟಿಫಿಕೇಟ್ ತೊಗೊಂಡೋಗಿದ್ದೆ ನಾವು? ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ನೆನಪಿದೆಯಾ ಸರ್ ತಮಗೆಲ್ಲರಿಗೂ? ಮಂಗಳೂರು ಕುಕ್ಕರ್ ಬ್ಲಾಸ್ಟ್ನಲ್ಲಿ ಅಕ್ಯೂಸ್ಡು ಟ್ರೈನಿಂಗ್ ಎಲ್ಲಿ ತಗೊಂಡಿದ್ದ? ಅರ್ಗ ಜ್ಞಾನೇಂದ್ರ ಅವರ ಊರಿನಲ್ಲಿ. ಹೂ ಇಸ್ ಮಿಸ್ಟರ್ ಅರ್ಗ ಜ್ಞಾನೇಂದ್ರ? ದ ದೆನ್ ಹೋಮ್ ಮಿನಿಸ್ಟರ್. ಇವ್ರು ಮಾತಾಡ್ತಾ ಇದ್ದಾರಾ? ಆವಾಗಿನ ಗೃಹ ಸಚಿವರ ಊರಿನಲ್ಲಿ ತರಬೇತಿ ಪಡೆದು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಮಾಡ್ತಾನೆ ಅಂದರೆ ಅಸಮರ್ಥರು ಯಾರ್ರೀ? ಯಾವ ಸ್ಕೂಲಲ್ಲಿ? ನೋಡಿ, ಯಾವುದೇ ಖಾಸಗಿ ಶಾಲೆಯಲ್ಲಿ ಅವರು ಮಾಡಿದರೆ ನಮ್ಮ ನಿಯಂತ್ರಣ ಇಲ್ಲ ಅದಕ್ಕೆ. ಅದು ಏನಾದರೂ ಅವರು ಆಸ್ ಲಾಂಗ್ ಆಸ್ ಅದೇನು ಅನ್ಕಾನ್ಸ್ಟಿಟ್ಯೂಷನಲ್ ಇಲ್ಲ, ಕಾನೂನು ವಿರುದ್ಧವಾಗಿಲ್ಲ, ಅವ್ರು ಏನಾದರೂ ಮಾಡ್ಕೊಳ್ಳಿ ಪ್ರಚಾರ. ಆದರೆ ಕಾನೂನನ್ನು ಕೈ ತಗೊಳ್ಳುವಂಥ ಪಾಠಗಳು ಇಲ್ಲೆಲ್ಲಾದರೂ ನಡೀತಾ ಇದ್ದರೆ ಅದಕ್ಕೆ ವಿರುದ್ಧ ಸರ್ಕಾರ ಕ್ರಮ ತಗೊಂಡು
ಅಲ್ಲ, ಸಂಗಮೇಶ್ವರ್ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸಂಗಮೇಶ್ವರ್ ನೀವು ಸುಮ್ಮನೆ ಅಮಾಯಕರನ್ನ ನೀವು ಮುಂದಿಟ್ಕೊಂಡು ಪ್ರತಿಭಟನೆ ಮಾಡೋದು ಬಿಟ್ಟು ಫಸ್ಟು ನಿಮ್ಮ ಮಕ್ಕಳಿಗೆ ವಿದೇಶದಿಂದ ವಾಪಸ್ ಕರೆಸಿ, ಅವರ ಉದ್ಯೋಗದಿಂದ ಬಿಡಿಸಿ, ಅವ್ರ ಬಿಸ್ನೆಸ್ಸಿಂದ ಬಿಡಿಸಿ, ಅವರಿಗೆ ಫಸ್ಟು ಮದ್ದೂರು ಚಲೋ ಮಾಡೋಕ್ಕೆ ಹೇಳಿ. ಬರೀ ಬಡವರಿಗ ಇವೆಲ್ಲ, ಬಡವ್ರ ಮಕ್ಕಳಿಗ ಇವೆಲ್ಲನೂ? ಎಲ್ಲಿ ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಬರ್ತಾ ಇಲ್ಲ ಧರ್ಮಸ್ಥಳಕ್ಕೆ? ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಕೇಸರಿ ಶಾಲೆ ಹಾಕ್ಕೊಂಡು ಹೋಗ್ತಾ ಇಲ್ಲ ಮಂಡ್ಯ ಚಲೋಗೆ, ಮದ್ದೂರು ಚಲೋಗೆ? ಬರೀ ಬಡವ್ರು ಬೇಕಾ ನಿಮಗೆ? ಬಡೇ ನಿಮ್ಮ ಮಕ್ಕಳೆಲ್ಲ ವಿದೇಶದಲ್ಲಿ ಓದಬೇಕು, ಒಳ್ಳೊಳ್ಳೆ ಬಿಸ್ನೆಸ್ ಮಾಡಬೇಕು. ಅವ್ರಿಗೆ ಯಾಕ್ರಿ RSS ಶಾಖ ಕಳಿಸ್ತಾ ಇಲ್ಲ ಧರ್ಮ ರಕ್ಷಣೆಗೆ, ಗೋರಕ್ಷಣೆಗೆ? ತೆಗೆದು ನೋಡಿ ಯಾರ್ಯಾರ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ಅಂತ. ಬಡೇ ಬಡವ್ರ ಮಕ್ಕಳಿಗೆ, ಅಮಾಯಕರಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ದೇಶದ ಪಾಠ ಅಂತೂ ಏನು ಹೇಳ್ಕೊಡೋದಿಲ್ಲ. ಬರೀ ಹಿಂಗೆ ಪ್ರಚೋದನೆವಾದಂಥ ಪಾಠಗಳು ಹೇಳ್ಕೊಟ್ಟು ಅವ್ರಿಗೆ ಬಿಡ್ತೀರಾ? ಎಲ್ಲಿ ನಿಮ್ಮ ಮಕ್ಕಳಿಗೆಲ್ಲ ಬೀದಿಗಿಳಿಸಿ ನೋಡೋಣ, ಅವಾಗ ಮಾತಾಡಿ. 18 ಇಲಾಖೆ ಪೈಕಿ ನಾವೇನು ನಮ್ಮ ಸಬ್ ಕಮಿಟಿ ಮುಖಾಂತರ ನಾವು ವಿವರಣೆ ಕೇಳಿದ್ದೀವಿ. 12 ಬಂದಿದೆ. ಬಹುಶಃ ಸೆಪ್ಟೆಂಬರ್ ಕೊನೆ ವಾರದಲ್ಲಿ ಆ ಎಲ್ಲ 18 ಇಲಾಖೆಗಳಿಗೆ ಕರೆಸಿ ನಾವು ಸಬ್ ಕಮಿಟಿ ಮೀಟಿಂಗ್ ನಾವು ಮಾಡ್ತಾ ಇದ್ದೀವಿ. ಏನೇನು ವೇಕೆನ್ಸಿಗಳಿದೆ, ಎಷ್ಟು ಮಾಡಿದ್ದೀರಾ, ಏನಿಲ್ಲ ಅಂತ. ಮತ್ತು ನಮ್ಗೆ ಗೊತ್ತಿರೋ ಹಾಗೆ ಇದು ಒಳ ಮೀಸಲಾತಿ ಬಂದಿರೋದ್ರಿಂದ ಸ್ವಲ್ಪ ಸ್ಟಾಪ್ ಆಗಿತ್ತು. ಇವಾಗ ಅದು ಕ್ಲಾರಿಟಿ ನೀಡಿರೋದ್ರಿಂದ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಅದನ್ನು ಚರ್ಚೆ ಮಾಡಿ ತಮಗೆ ವರದಿ ಸಲ್ಲಿಸ್ತೀವಿ. ಇಲ್ಲ, ಅದು ನಾನು ಹೇಳ್ದಂಗೆ ತಾಂತ್ರಿಕವಾಗಿ ಅದು ಒಂದೇ ಸೀಮಿತ ಇಡಬೇಕು. ಅದು ಈಗ ಅವ್ರನ್ನ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಬೇಸ್ಡ್ ಆನ್ ಡೆಸಿಗ್ನೇಷನ್ ಇರ್ತದೆ, ಅದನ್ನು ಕೂಡ ಪರಿಷ್ಕರಣೆ ಮಾಡ್ಬೋದು. ಐ ವಿಲ್ ಚೆಕ್ ಆನ್ ದಟ್. ಅದ್ರ ಜೊತೆ ಮೀಟಿಂಗ್ ಮಾಡಬೇಕಿದೆ ಪೌರ ಕಾರ್ಮಿಕರದು ನಾನು ಹೇಳ್ತೀನಿ ನೋಡಿ, ನಿಮ್ಮ ಬರಲ್ಲ ಅದು. ಇಲ್ಲ, ಈಗ ನೋಡಿ, ಲಾಗಿನ್ನು ನನ್ನ ಕೈಲಿರುತ್ತೆ, ಹೌದಾ? ನಾನು ಲಾಗಿನ್ನನ್ನು ರೆಪ್ಲಿಕೇಟ್ ಮಾಡಿಬಿಟ್ಟು ನಾವು ಕೊಟ್ಬಿಟ್ರೆ ಅದು ಯಾರ ಗಮನಕ್ಕೂ ಬರೋದಿಲ್ಲ. ನೀವು ಹೇಳ್ದಂಗೆ ಒಂದೇ ನಂಬರಿಗೆ ಎಲ್ಲನೂ ಮಾಡ್ಕೊಂಡು ಮಾಡ್ತೀವಿ. ಹಿಂದೆನೂ ಆದಾಗ ನಾವು ಕಾನೂನಾತ್ಮಕ ಕ್ರಮ ತೊಗೊಂಡಿದ್ವಿ. ಬಟ್ ಇದನ್ನು ಈ ಗವರ್ನೆನ್ಸ್ ಗಮನಕ್ಕೆ ತೊಗೊಂಡು ಬಂದಿದ್ದೀವಿ. ಮೊನ್ನೆ ನಮ್ಮ ಈ ಸ್ವತ್ತು ರಿಫಾರ್ಮ್ಸ್ ಬಗ್ಗೆ ಮಾತನಾಡಬೇಕಾದ್ರೆ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ. ಈ ಗವರ್ನೆನ್ಸಿಗೆ ಹಿಂಗೆ ಆಗ್ತಾ ಇರೋದು. ಸೊ ಹಲವಾರು ಕಡೆ ಎಲ್ಲೆಲ್ಲಿ ಆಗ್ತಾ ಇದೆ ನೋಡ್ಕೊಂಡು ಅವರು ಒಂದು ವೈಜ್ಞಾನಿಕವಾದಂಥ ಒಂದು ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೀವಂಗಿ ಪುರಸಭೆಯಲ್ಲೂ ಕೂಡ 88 ಜನದ ಮೇಲೆ FIR ಆಗಿರುವಂಥದ್ದು. ಜೀವಂಗಿ ಪುರಸಭೆಯಿಂದ ಒಂದು FIR ಆಗಿರುವಂಥದ್ದು, ಖಾತಾ ತಿದ್ದುಪಡಿ ಆಗಿರುವಂಥದ್ದು. ಯಾವುದೋ 20 ವರ್ಷದ ಹಿಂದೆ ಮಾಡಿದಂಥ ಸ್ಟೇಟ್ಮೆಂಟ್ ಅಂತ ಅವರು ಕೊಟ್ಟಿದ್ದಾರೆ. ನನ್ನ ಈಗ BJPಯವರು ಸಂಗಮೇಶ್ ಅವರ ಸ್ಟೇಟ್ಮೆಂಟ್ ಕೇಳೋದು ಬಿಟ್ಟು ದೇವೇಗೌಡರು ಕೂಡ ಇದೇ ಸ್ಟೇಟ್ಮೆಂಟ್ ಮಾಡಿದ್ರಲ್ಲ, ಅದರ ಅಭಿಪ್ರಾಯ ಏನಂತೆ? ಕುಮಾರಸ್ವಾಮಿ ಅವರು JDS ಮುಖ್ಯಮಂತ್ರಿಗಳಿದ್ದಾಗ RSS ಬಗ್ಗೆ ಸ್ಟೇಟ್ಮೆಂಟ್ ಮಾಡಿದರು, ನೆನಪಿದೆಯಾ ತಮಗೆ? ಭಾಷಣ ಹೊಡೆದಿದ್ರು. ಅದ್ರ ಬಗ್ಗೆ ಏನಂತಾರೆ? ಅದು ಫಸ್ಟು ಅವರು ಅಣ್ಣ ತಮ್ಮಂದ್ರದ್ದು ಫಸ್ಟ್ ಕೇಳ್ಕೊಳ್ಳಿ, ಆಮೇಲೆ ನಮ್ಮ ಹತ್ರ ಬರಲಿ. ಯಾವುದು ಅದನ್ನು ಕೂಡ ಸಂವಿಧಾನಿಕ ಅಲವ್ ಇದೆ ಮಾಡಬೇಕಂದ್ರೆ. ಈಸ್ ಫ್ರೀ ಟು ಡೂ ಸೊ. ನಾನು ಯಾವ ಧರ್ಮವನ್ನು ಪಾಲನೆ ಮಾಡಬೇಕು ಅಂದ್ಬಿಟ್ಟು ಅದು ನನಗೆ ಬಿಟ್ಟಂಥ ವಿಚಾರ ರೀ. If I want to remain an atheist, it is there in the constitution. Who is BJP to tell me what to do? ಇವ್ರುಗಳು ನೀವು ಕನ್ವರ್ಷನ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಚೀನಾ ರಾಮು ಅಂತ ಒಬ್ರು ಇದ್ದಾರೆ, ಗೊತ್ತಾ BJPನಲ್ಲಿ? ಗೊತ್ತಾ ಸರ್? ಅವರು ಕನ್ವರ್ಷನ್ ಬಗ್ಗೆ ಒಂದು ಭಾಳ ಚೆನ್ನಾಗಿ ಹೇಳಿದರು. ತಮ್ಗೆ ನೆನಪೋಗಿದೆ ಅನಿಸುತ್ತೆ. ಅದು ಸ್ವಲ್ಪ ಗೂಗಲ್ ಮಾಡಿ ನೋಡ್ಕೊಳ್ಳಿ. ಚೀನಾ ರಾಮು ಅವರು ಯಾರ ಬಗ್ಗೆ ಇವರು ದಲಿತ ಮುಖಂಡರಾಗಕ್ಕೆ ಯೋಗ್ಯರಲ್ಲ, ಇವರು ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿದ್ದನ್ನು ತಾವು ನೋಡ್ಬೋದು. ಆಮೇಲೆ ಡಿಸ್ಕಸ್ ಮಾಡೋಣ ಪಾರ್ಟ್ 2.